ಹಾಯ್ ಗೈಸ್, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ಇಲ್ಲಿ ಇದ್ದೀವಿ ಅಂದರೆ AML ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ವೈ ಬಿಕಾಸ್ ಇಲ್ಲೂ ನಾವು ಹ್ಯಾಕಥಾನ್ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದಿದ್ದೀವಿ. ಟೀಮ್ ಮೇಟ್ಸ್ ಆ್ಯಸ್ ಇಟ್ ಈಸ್ ಅದೇ ಮುಖಗಳು ನೀವು ನೋಡ್ತಾ ಇದ್ದೀರಲ್ಲ, ಅದೇ ಮುಖಗಳಿದ್ದಾರೆ. ಈಗ ಹ್ಯಾಕಥಾನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇದೇನೋ ಏನಂತಾರೆ, ಇದು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಇದನ್ನ ವೇರ್ ಮಾಡಿಕೊಂಡು CSC ಸೆಮಿನಾರ್ ಹಾಲಲ್ಲಿ ಸ್ವಲ್ಪ ಮಾತುಗಳಿದೆ ಅಂತ ಕೇಳಿಸ್ಕೊಂಡು ವಿ ವಿಲ್ ಅಟೆಂಡ್ ಹ್ಯಾಕಥಾನ್. ಸ್ಟೇ ಟ್ಯೂನ್. ಸ್ನೇಹವೇ ಬಲು ಸುಂದರ, ಸುಖ ಸಾಗರ. ಹಾಗೆ ನಾವು ಬ್ಯಾಡ್ಜ್ ಎಲ್ಲ ಹಾಕೊಂಡ್ವಿ. ಇಲ್ಲಿ CSC ಸೆಮಿನಾರಲ್ಲಿ ಇವೆಂಟ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾವು ಡ್ರೆಸ್ಸಸ್ನ ತಂದಿಲ್ಲ. ವೈ ಬಿಕಾಸ್ ಇವತ್ತು ವರ್ಕ್ಶಾಪ್ ಇದ್ದು ಪ್ಲಸ್ ಹ್ಯಾಕಥಾನ್ ಕಳಿಸಲ್ಲ ಅಂತ ಹೇಳಿದ್ರು. ಬಿಕಾಸ್ ಹ್ಯಾಕಥಾನ್ ಕಳಿಸಲ್ಲ, ವರ್ಕ್ಶಾಪ್ ಹೋಗೋಣ ಅಂತ ತಿಳ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಹ್ಯಾಕಥಾನ್ ಹೋಗಿ ಎಲ್ಲ ಸಲ ಈಗ ನಾವು ಆರ್ಡರ್ ಮಾಡ್ಕೊಬೇಕು. ಅದಕ್ಕೆ ಜೆಪ್ಟೋದಲ್ಲಿ ನೋಡ್ತಾ ಇದೀವಿ ಗೈಸ್. ನೋಡಿ ಗೈಸ್ ಎಷ್ಟಿದೆ ನೋಡ್ಬಿಟ್ಟು ಮನೇಲಿ ತರ್ಕೊಂಡ್ರೆ ಆಗೋದು. ಆಯಿತು, ಡನ್ಸೋಗೆ ಹೇಳು ನಿಮ್ಮ ಅಮ್ಮಂಗೆ ಕಾಲ್ ಮಾಡಿ ಮಾಡ್ತೀನಿ. Chief guest Ms. Pradeep Rahala by presenting her with Mohammed. ಇವರೇನಪ್ಪ ಮಾತಾಡ್ಕೊಂಡೇ ಇದ್ದಾರೆ. ಹ್ಯಾಕಥಾನ್ಗೆ ಸುಮ್ಮನೆ ಟೈಮ್ ಪಾಸ್ ಹೋಗ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಬಿಕಾಸ್ ನಾವು ವರ್ಕ್ ಕೂಡ ಮಾಡ್ತೀವಿ. ವರ್ಕ್ ಮಾಡಾದಮೇಲೆ ಮಧ್ಯೆ ಟಯರ್ಡ್ ಆಗಬಾರ್ದು ಅಥವಾ ಬೋರ್ ಆಗಬಾರ್ದು ಅಂದ್ಬಿಟ್ಟು ನಾವು ಮಾತಾಡಿಕೊಂಡು ಫನ್ ಮಾಡ್ಕೊಂಡಿರೋದು. ಮತ್ತು ಒನ್ ಆಫ್ ದ ಫನ್ನಿಯೆಸ್ಟ್ ಥಿಂಗ್ ಅಂದರೆ AI ಕೂಡ ನನ್ನ ಬ್ರೋ ಅಂತ ಕರೀತಿತ್ತು. ಅದಕ್ಕೆ ಅದೊಂದು ಮೂಮೆಂಟ್ ಇಲ್ಲಿ ಅಂದ್ಬಿಟ್ಟು ಅದು ವೀಡಿಯೋ ಮಾಡಿಕೊಂಡೆ. ಸೊ ನಾವು ಇನ್ಪುಟ್ ಹೊಡೆದ್ರೆ ಬ್ರೋ ಅಂದ್ಬಿಟ್ಟು ಅದು ರೆಸ್ಪಾನ್ಸ್ನ ಕೊಡ್ತಿತ್ತು. ಸೊ ಆಲ್ಮೋಸ್ಟ್ ನಮ್ಮ ಪ್ರಾಜೆಕ್ಟ್ನೆಲ್ಲ ಒಂದೇ ದಿನದಲ್ಲಿ ಮುಗಿಸಿದ್ವಿ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಬ್ಲಾಗ್ಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ಊಟಕ್ಕೆ ಅಂತ ಕ್ಯೂ ನೋಡಿದ್ರೆ ತಲೆ ಸುತ್ತ ಬರ್ತಿದೆ ಗೈಸ್. ನೋಡಿ, ಓಹೋ ಜನ ಸಾಗರ. ಏನು ಹಾಗೆ ಅನಿಸುತ್ತೆ. ಊಟ ಆಚೆಯಿಂದ ಬಂದಿದೆ, ಹಾಸ್ಟೆಲ್ ಫುಡ್ ಬಂದಿರೋ ನಮ್ಮ ಕಾಲೇಜ್ದು, ಅದಕ್ಕೆ ಬಂದಿದ್ದಾರೆ. ಅದಕ್ಕೆ ಇಷ್ಟೊಂದು ಜನ ಗೈಸ್. ಇವರು ಇದನ್ನು ತಿನ್ನಕ್ಕೆ ಬಂದಿದ್ದಾರೆ. ನಮ್ಮ ಮನೆಗೆ ಪಲಾವ್ ಎಷ್ಟು ತಿನ್ಕೋತಿದ್ದಾರೆ ಗೈಸ್, ಬಿಡಲಿಲ್ಲ ಇವರು. ಜೋಡಿಗಳು ಮೂತಿ ಹೆಂಗೆ ಮಾಡೋದು ಕಲ್ತ್ಬಿಟ್ಟೋಡೆ. ಹೆಂಗೆ ನೀನೇನಾದ್ರು ಮಾತಾಡೆ. ಶ್ರುತಿ ಎಷ್ಟು ಒಳ್ಳೆಯವಳು ಅಂದರೆ ಗೈಸ್, ತುಂಬ ಒಳ್ಳೆಯವಳು ಗೈಸ್. ಜಾತೆ ಥರ ಕಾಣಿಸ್ತಿದ್ಯಾ. ಹಲೋ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಹ್ಯಾಕಥಾನ್ ಬಿಟ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಕೇಳಬೇಡಿ. ವೈ ಬಿಕಾಸ್ ನಾನು ವೈಟ್ ಶರ್ಟ್ ಇರೋದ್ರಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೂ ಡ್ರೆಸ್ ತಂದುಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ ಬಾಯ್. ನೋಡಿ, ಆಟೋ ಬುಕ್ ಮಾಡಿದ್ದೀವಿ. ಆಟೋ ಬಿಟ್ಬಿಟ್ಟು ಏನೇನೋ ಬರ್ತಾ ಇದ್ದೀವಿ. ಬಂತು ಗೈಸ್, ಇಲ್ಲೆಲ್ಲೋ ಬರ್ತಿದೆ, ಕಾಣಿಸ್ತಿದೆ. ಬಾಯ್ ಬಾಯ್ ಬಾಯ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಆಮೇಲೆ ಫೈನಲಿ ನಮ್ಮ ಮನೆಯಿಂದ ಈ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಿದ್ದೀವಿ ಗೈಸ್. ಒಂದು ಲೋಟ ಆಂಟಿ ತಣ್ಣಗಿರೋ ನಿಂಬೆಹಣ್ಣು ಜ್ಯೂಸ್ ಕೊಟ್ಟರು. ಹೊಟ್ಟೆ ತಣ್ಣಗೈತೆ ಬಿಸಿಲಲ್ಲಿ. ಅಪ್ಪ ಸಖತ್ ಬಿಸಿಲು. ಅವ್ರು ಯಾವಾಗಲೂ ನಿಂಬೆಹಣ್ಣು ಜ್ಯೂಸ್ ಕೊಡ್ತಾರೆ ಗೈಸ್, ಬೇರೆ ಜ್ಯೂಸ್ ಕೊಡಲ್ಲ ನಮ್ಮ ಮನೇಲಿ. ಏನಕ್ಕಂದ್ರೆ ಅದು ಒಳ್ಳೇದಲ್ವಾ, ಅದು. ಹೌದು. ಇವಾಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ನಡ್ಕೊಂಡೋಗಿ ಸಿಗ್ತೀವಲ್ಲಿ. ಬಾಯ್. ಫೈನಲಿ ಬಸ್ ಸಿಕ್ತು. ಬಸ್ ಹತ್ಕೊಂಡ್ವಿ ನಮ್ಮ ಮನೆಯಿಂದ. ಈಗ ನೀಲಗಿರಿ ತೋಪಿಂದ ಹತ್ಕೊಂಡು ಡೈರೆಕ್ಟ್ ಕೆಂಗೇರಿಗೆ ಬರೋದು. ಮತ್ತೆ
ನಾನು ಕವ್ಯ ಬಂದ್ವಿ ನೋಡಿ ಹೆಂಗೆ ಕೂತಿದ್ದೀವಿ. ಜಮೀನಿ ಓಪನ್ ಮಾಡಿಟ್ಟೋಳೆ. ಇವರಿಬ್ರು ನನ್ನ ಲ್ಯಾಪ್ಟಾಪ್ ತೊಗೊಂಡು ಏನೋ ಮಾಡ್ತವ್ರೆ. ಅವರು ಆಲ್ರೆಡಿ ಮಾಡಿದ್ರಂತೆ, ಅದು ಫ್ರೀ ವರ್ಷನ್ ಖಾಲಿ ಆಗೋಯ್ತಂತೆ, ಸೊ ಹೊಟ್ಟೋಗಿದೆ. ಸೊ ನನ್ನ ಲ್ಯಾಪ್ಟಾಪಲ್ಲಿ ಮಾಡ್ತವ್ರೆ. See, this is basically our dashboard. It's Forest Guardian. This website or dashboard is used to detect illegal activities that are going in forest. For example, logging, like cutting sandalwood trees and then exporting it, making useless money, those things. And one more thing is hunting of animals for their skin or elephant tusk, etc. So this basically detects using the sensors. It senses when we upload here the sound. It senses. For example, this is I have just uploaded our normal voice of shouting of mine. So it's just a normal voice. When I upload, we have downloaded some songs. We are uploading it. If we upload gun shooting sound, see, it's getting processed. It is analyzing. See, it's showing unusual activity. So it's basically telling, and here in GPS it's showing that this spot is the where this activity is going on. Yeah, when we speak something, it does not take. Hello. See, before it was showing that it was unusual activity. Now it's normal forest sound, like walking sound, shouting. So here it is showing that there is no threat anywhere. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ ಸಂಬಂಧ ನೆನ್ನೆಯದಲ್ಲ. ಈ ಸತಿ ಏನೇನೋ ನೂಡಲ್ಸ್ ತಂದ್ಬಿಟ್ರು, ಲಿಟ್ರಲಿ ನಾನು ತಿನ್ನೋಕ್ಕಾಗಲಿಲ್ಲ ಗೈಸ್. ಅಜೀವಾಗಿತ್ತು. ನಮ್ಮ ಇಂಡಿಯನ್ ಫುಡ್ ಎಷ್ಟು ಚೆನ್ನಾಗಿರುತ್ತೆ ಗೈಸ್. ಇವರು ಕೋರಿಯನ್ಗೆ ಹೋಗ್ಬೇಕಂತ ಕೋರಿಯನ್ ಫುಡ್ ಟ್ರೈ ಮಾಡಿಕೊಂಡ್ರು. ಕೋರಿಯನ್ ಅಲ್ಲ, ಅದು ಕೊರಿಯನ್ ಏನೋ. ಬಟ್ ಇಂಡಿಯಾದಲ್ಲಿ ನನಗೆ ಇಷ್ಟ ಆಗಲಿಲ್ಲ ಗೈಸ್, ಲಿಟ್ರಲಿ ಫುಲ್ಲು ವೇಸ್ಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಚಿಕನ್ ರೋಲ್ ನಂಗೆ ಯಾರು ಹೇಳಿಲ್ಲ. ಮಂಡೆ ಚಿಕನ್ ರೋಲ್ ತಿಂತೀವ ಗೈಸ್, ನೋ ಚಾನ್ಸ್ ಇಲ್ಲ. ನಿದ್ದೆ ಉಳಿತಿದ್ದಾಳೆ ಗೈಸ್. ಅಲ್ಲಿಂದ ಬಿಲ್ಡಿಂಗ್ ಕಟ್ತಿದ್ದಾರೆ ಗೈಸ್. ಎಲ್ಲೋದ್ರೂ ನಿದ್ದೆ ಮಾಡ್ತಾರೆ ಗೈಸ್, ದೊಡ್ಡ ನಿದ್ದೆ ಬುರಿ. ಅವಳು ಹೇಳಿ ಅಂತಲೇ ಮಲ್ಕೊಂಡವಳೆ ಕಳ್ಳಿ. ನೋಡೋಂಗಂತ ಇದ್ಬಿಟ್ಟು ಇಲ್ಲ ಗೈಸ್, ಅವಳು ಸುಸ್ತಾಗ್ಬಿಟ್ಟಿದ್ದಾರೆ. ನಮ್ಮನೆ ಕರ್ಕೊಂಡು ಹೋಗಿದ್ದೆ ಟ್ರಿಪ್ ಅಂತ. ಒನ್ ಡೇ ಟ್ರಿಪ್ಪು ನಮ್ಮನೆಗೆ ಆಗೋಯ್ತು ಗೈಸ್. ಅವಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಇಷ್ಟು ದೂರ ಟ್ರಾವೆಲ್ ಮಾಡಿ ಅಲ್ವಾ ಗೈಸ್. ಸಾಕಾಗ್ಬಿಟ್ಟಿದೆ ಗೈಸ್. ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಬೈಲಿ. ಸನ್ಸೆಟ್ ಬಂದ್ಬಿಟ್ಟಿದೆ. ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಸೆಷನ್. ಸೊ ತಿನ್ಕೊಂಡು ಇದೆ ಬೆಳಗ್ಗೆ ವರ್ಕ್ಶಾಪ್ ಅಟೆಂಡ್. ಆಲ್ಮೋಸ್ಟ್ ನಮ್ಮದು ವರ್ಕೆಲ್ಲ ಆಗಿತ್ತು. ಸೊ ಬೇಗನೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ. ಏನು ನೆನಪಾಗ್ತಿದೆ ಅಂದರೆ ನಮ್ಮ ಊರುಗಳಲ್ಲಿ ಹಿಂಗೆ ನಾವು ಹಾಸ್ಕೊತಿದ್ವಿ ಗೈಸ್. ಹಿಂಗೆ ನಮ್ಮ ಊರುಗಳಲ್ಲಿ ಕಸಿನ್ಸ್ ಎಲ್ಲ ಬಂದರೆ ಒಟ್ಟಿಗೆ ಹಿಂಗೆ ಹಾಸ್ಕೊಂಡು ಹಿಂಗೆ ಮಲ್ಕೋತಾಯಿದ್ವಿ. ಸೊ ಅದೇ ನೆನಪಾಗ್ತಿದೆ. ಮಲ್ಕೊಳ್ಬೇಕು ಗೈಸ್. ಹೋದ ಸರಿ ಜಾಸ್ತಿ ದಿವಸ ಎದ್ದಿದ್ವಿ, ಬಟ್ ಈ ಸರಿ ಹಂಗೆ ಎದ್ದೊಳಕ್ಕಾಗಲ್ಲ ವೈ ಬಿಕಾಸ್ ನಾಳೆ ವರ್ಕ್ಶಾಪ್ಸ್ ಕೂಡ ಇದೆ. ಸೊ ಅದಕ್ಕೂ ಅಟೆಂಡ್ ಆಗಬೇಕು. ಅದಕ್ಕೆ ಮಲ್ಕೊಂಬಿಡ್ತೀವಿ ಗೈಸ್. ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ
ರೆಡಿ ಆಗಿಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ವೈ ಬಿಕಾಸ್ ಇಲ್ಲಿ ಕಾಫಿ ಕೊಡ್ತಾ ಇಲ್ಲ, ಸೊ ನಾವು ಹೊರಗಡೆ ಹೋಗಿ ಕುಡ್ಕೊಂಬರ್ಬೇಕು ಕಾಫಿನ. ಸೊ ಈಗ ನಾವು 3 ಜನ ಕಾಫಿ ಕುಡಿಯೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಕಾಫಿ ಕುಡಿದ್ಬಿಟ್ಟು ಸ್ಟ್ರಾಂಗಾಗಿ ಪಿಪಿಟಿ ರೆಡಿ ಮಾಡಿಬಿಟ್ಟು ಜೈ ಅನ್ಸ್ಬಿಟ್ಟು ಮನೆಗೆ ಹೋಗ್ಬಿಡೋದೆ ಗೈಸ್. 4:30ವರೆಗೂ ಇರಬೇಕು ಅಂದಿದ್ದಾರೆ. ನೋಡೋಣ 4:30ವರೆಗೂ ಇರ್ತೀವೋ ಇರೋಲ್ವೋ, ವಿ ಡೋಂಟ್ ನೋ, ಲೆಟ್ಸ್ ಸಿ. ಓಕೆ, ಬೈ ಗೈಸ್. ಹಾಯ್ ಗೈಸ್, ಇವಾಗ ಹ್ಯಾಕಥಾನ್ ಎಲ್ಲ ಮುಗೀತು. ಬಟ್ 15 ಮೆಂಬರ್ಸ್ನೂ ಸೆಲೆಕ್ಟ್ ಮಾಡ್ತಾರೆ ಅಂತ. ಲೆಟ್ ಮಿ ಸಿ, ನಾವು ಅದರಲ್ಲಿ ಒಬ್ಬರು ಆಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಡೋಂಟ್ ನೋ, ವಿ ಟ್ರೈಡ್ ಅವರ್ ಬೆಸ್ಟ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್. ಏನು ಮಾಡ್ತಾಯಿದ್ದೀವಿ ಅಂದರೆ ಹ್ಯಾಕಥಾನ್ ಎಲ್ಲ ಮುಗೀತು. ಬಟ್ ಸೆಕೆಂಡ್ ರೌಂಡಿಗೆ ನಾವು ವಿ ಆರ್ ವೇಟಿಂಗ್. ಯು ಕ್ಯಾನ್ ಸಿ ದಟ್ ವಿ ಆರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್ಗೆ. ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ, ಬಟ್ ಸೆಕೆಂಡ್ ಡೇ ವಿ ವಿಲ್ ಟ್ರೈಡ್ ಅವರ್ ಬೆಸ್ಟ್ ಅಂತ ನನಗೆ ಪರ್ಸ್ನಲಿ ಐ ಫೀಲ್ ಗೈಸ್. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಊಟ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ನೀರು ತೊಗೊಂಡೋಗ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಬಜೆಟ್ ಕಡಿಮೆ ಆಗಿಬಿಟ್ಟಿದೆ ಗೈಸ್. ಅದಕ್ಕೆ ಬಾಟಲ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ರೈಟ್, ಬಡ್ಜೆಟ್ ಕಡಿಮೆ ಆಗಿರೋದು ಕರೆಕ್ಟ್ ಅಲ್ವಾ? ನಿನಗೇನು ಅನ್ಸುತ್ತೆ ಲಿಖಿತ? ಅವಳು ಪಾಪ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ಗೈಸ್, ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ, ಮಾತಾಡ್ತಾ ಇಲ್ಲ. ಅಷ್ಟೇ ಎಕ್ಸ್ಪ್ಲನೇಷನ್ ಎಲ್ಲ ಮುಗ್ದಿತ್ತು. ಜಡ್ಜಸ್ ಎಲ್ಲ ಫೈನಲ್ ಮಾಡಿದರು, ಬಟ್ ನಮ್ಮದು ಸೆಲೆಕ್ಟ್ ಆಗಿರಲಿಲ್ಲ. ಸೊ ನಾವು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋದ್ವಿ. ನೋಡಿ ಹೆಂಗೆ ಹಾಕ್ಸ್ಕೊತಾವಳೆ. ಅಲ್ಲಿ ಫುಲ್ ಮೇಲೆ ಎತ್ತೋಯ್ತು ಕಾವ್ಯಂದು. ಹಲೋ ಗೈಸ್, we are going home. Crazy. Okay guys, we are going home. 15 ಮೆಂಬರ್ಸ್ ಸೆಲೆಕ್ಟ್ ಆಗಲಿಲ್ಲ, ಬಟ್ ಇಟ್ಸ್ ಓಕೆ. ಸ್ಪೋರ್ಟಿವಾಗಿ ತೊಗೊಂಡಿದ್ದೀವಿ. ನೆಕ್ಸ್ಟು ಮಾಡ್ತೀವಿ. ಫಸ್ಟು ಹ್ಯಾಕಥಾನಲ್ಲಿ ಯು ಶುಡ್ ಹ್ಯಾವ್ ಟು ಇಂಪ್ರೂವ್ ಅಂದಿದ್ರು. ಸೆಕೆಂಡ್ ಹ್ಯಾಕಥಾನಲ್ಲಿ ಲೈಕ್ ಗುಡ್ ಅಂತ ಹೇಳಿದರು. ನೆಕ್ಸ್ಟ್ ಹ್ಯಾಕಥಾನಲ್ಲಿ ಸೆಲೆಕ್ಟ್ ಆಗಬೇಕು. ನೆಕ್ಸ್ಟ್ ಹ್ಯಾಕಥಾನಲ್ಲಿ ಸೆಲೆಕ್ಟ್ ಬಾಯ್. ನೆಕ್ಸ್ಟ್ ಟೈಮಲ್ಲಿ ಸೆಲೆಕ್ಟ್ ಆಗೋ ಥರ ಮಾಡ್ಕೊತೀವಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.